ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನ ಬದಲಾಯಿಸಿ ಬಲ್ಲಬಹುದಾದಂತಹ ಟಾಸ್ಕ್ ಅಥವಾ ಸುಪ್ರೀಮೋ ಟಜಲ್ ಅಂತ ಹೇಳಿದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಫೈಟ್. ಈಗ ಈ ಫೈಟ್ ದೆಹಲಿಗೆ ನೇರವಾಗಿ ಶಿಫ್ಟ್ ಆಗ್ತಾ ಇದೆ. ದೆಹಲಿಯಲ್ಲಿ ಇವತ್ತೇ ಸಂದೇಶವನ್ನ ಹೊತ್ತು ದೆಹಲಿಗೆ ತೆರಳುತ್ತಾರೆ ಖರ್ಗೆ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಸ್ಟೇಟಸ್ ರಿಪೋರ್ಟ್ ಅನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಜವಾದ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ. ರಾಹುಲ್ ಗಾಂಧಿ ಅವರ ಡಿಸಿಷನ್ ಏನಾಗಿರುತ್ತೆ ಅನ್ನೋದು ಕುತೂಹಲ. ಖರ್ಗೆ ಅಭಿಪ್ರಾಯದ ಮೇಲೆ ಸಿಎಂ ಡಿಸಿಎಂ ರನ್ನ ಕರೆಸಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಅಲ್ಲಿಗೆ ಪೊಲಿಟಿಕಲ್ ಫೈಟ್ ಸದಾಶಿವನಗರದಿಂದ ದೆಹಲಿಯ 10 ಜನಪಥ್ಗೆ ಶಿಫ್ಟ್ ಆಗ್ತಾ ಇದೆ. 10 ಜನಪಥ್ ಅಂದ್ರೆ ರಾಹುಲ್ ಗಾಂಧಿ ಅವರು ವಾಸ ಮಾಡುವಂತಹ ನಿವಾಸ. ಇಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನೇರವಾಗಿ ಕೇಸು ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ಫಾರ್ಮುಲಾ ಕಂಡು ಹಿಡಿಯೋದಕ್ಕೆ ರಾಹುಲ್ ಗಾಂಧಿ ಮತ್ತು ಅವರ ಆಪ್ತೇಷ್ಟರು ಹೇಗೆ ಪ್ರಯತ್ನ ಪಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಆಮೇಲೆ ಅಷ್ಟು ಸುಲಭಕ್ಕೆ ಸಿಗಬಹುದಾದಂತಹ ಸಲ್ಯೂಷನ್ ಅಲ್ಲ, ಅಷ್ಟು ಸುಲಭಕ್ಕೆ ಸಾಲ್ವ್ ಆಗಬಹುದಾದಂತಹ ಪ್ರಾಬ್ಲಮೂ ಅಲ್ಲ. ನಿರ್ಧಾರ ತೆಗೆದುಕೊಳ್ಳುವಂತಹ ಕೆಪಾಸಿಟಿ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತು. ಸೊ ಕನ್ವಿನ್ಸ್ ಮಾಡ್ತಾರಾ ಅಥವಾ ಅಧಿಕಾರವನ್ನು ಒಬ್ಬರಿಂದ ಕಿತ್ತು ಮತ್ತೊಬ್ಬರಿಗೆ ಹಾಗೆ ಹಸ್ತಾಂತರ ಮಾಡ್ತಾರಾ, ಈ ಪ್ರಶ್ನೆಯಂತೂ ಇದೆ. ಅತಿ ಹೆಚ್ಚು ವಿಳಂಬ ನೀತಿಯನ್ನು ಮಾಡೋದಕ್ಕಾಗಲ್ಲ. ಆಮೇಲೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಕ್ಲೋಸ್ ಅಂತೆ, ಹಂಗಂತೆ ಹಿಂಗಂತೆ ಅಂದರು. ವ್ಯಕ್ತಿಗತವಾಗಿ ಒಪಿನಿಯನ್ ಬಿಲ್ಡ್ ಆಗಿ ಡಿಸಿಷನ್ ತಗೊಳಕ್ ಬರಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರವೀಶ್. ಇವತ್ತೇ ಒಂದು ಹಂತಕ್ಕೆ ಕನ್ಕ್ಲೂಸಿವ್ ಮೀಟಿಂಗ್ಗಳು ಎಲ್ಲೆಲ್ಲಿ ಆಗತ್ತೆ ಮತ್ತು ರಾಹುಲ್ ಗಾಂಧಿ ಅವರು ಸದ್ಯಕ್ಕೆ ಕನ್ಕ್ಲೂಸಿವ್ ಮೀಟಿಂಗ್ನಲ್ಲಿ ಡಿಸಿಷನ್ಗೆ ಬರ್ತಾರೆ ಅನ್ನೋ ಸಾಧ್ಯತೆಗಳು ಎಷ್ಟು, ಅಥವಾ ತಟಸ್ಥ ನೀತಿ ಬೆಟ್ರು ಅನ್ನೋ ಆಪ್ಷನ್ಗೆ ಹೋಗೋ ಸಾಧ್ಯತೆ ಎಷ್ಟು ರವೀಶ್? ಮಮತಾ, ಖಂಡಿತವಾಗಿ ಕೂಡ ಇನ್ನು 2-3 ದಿನಗಳಲ್ಲಿ ಎಲ್ಲವೂ ಕೂಡ ಬಗೆಹರಿದು ಬಿಡುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಲಾಂಗ್ ಟರ್ಮ್ ಪ್ರೋಸೆಸ್ ಆಗ್ಬೋದು. ಅದು 1 ಮಂತ್ ಅಥವಾ 2 ಮಂತ್ಸ್ ಒಂದು ರೀತಿಯಲ್ಲಿ ತೆಗೆದುಕೊಳ್ಬೋದು. ಆದರೆ ಸದ್ಯಕ್ಕೆ ತಾತ್ಕಾಲಿಕ ಕದನ ವಿರಾಮವನ್ನು ಘೋಷಣೆ ಮಾಡೋದಕ್ಕೆ 2 ಕಡೆಗಳು ಕೂಡ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ತನಕವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲೇ ಇದ್ರೂ ಡೆಲ್ಲಿಗೆ ಒಂದು ಟೀಮ್ ಹೋಗ್ತಾರೆ ಅಂದರೆ ಅದು ಬೇರೆ ರೀತಿಯ ಅರ್ಥ ಕಲ್ಪಿಸುತ್ತೆ. ಜೊತೆಗೆ ಬೇರೆ ಏನೋ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲೂ ಕೂಡ ಏನು ಸುಮ್ಮನೆ ಕೂತಿಲ್ಲ. ಯಾಕೆಂದರೆ ನಿನ್ನೆಯಿಂದ ಕೆಲ ಸಚಿವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅವರು ಕೂಡ ಒಂದು ರೀತಿಯಲ್ಲಿ ಅಗ್ರೆಸಿವ್ ಮೂಡ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಹಾಗೆ ಇದೆಲ್ಲವನ್ನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಅಷ್ಟು ಈಸಿಯಾಗಿ ಎಲ್ಲವೂ ಕೂಡ ಮುಗಿಯೋದಿಲ್ವೇನೋ ಅನ್ನೋ ಲಕ್ಷಣಗಳು ಗೋಚರವಾಗ್ತಾ ಇದೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ಸಾದ ಬಳಿಕ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ರಾಹುಲ್ ಗಾಂಧಿ ಅವರ ಮುಂದೆ ಈ ಒಂದು ಪವರ್ ಶೇರ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾಕೆಂದರೆ ಈಗಾಗಲೇ ರಾಹುಲ್ ಗಾಂಧಿ ಅವರ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಸದ್ಯಕ್ಕೆ ಬೇಡ, ಸಂಸತ್ ಅಧಿವೇಶನ ಜೊತೆಗೆ ಇಲ್ಲಿ ವಿಧಾನಸಭೆ ಅಧಿವೇಶನ ಇರುತ್ತೆ, ಅದನ್ನು ಮುಗಿಸ್ಕೊಂಡು ನಾವು ಮಾತುಕತೆ ಕೂತ್ಕೊಳ್ಳೋಣ ಅಂತ ಹೇಳ್ತಾರೋ, ಅಥವಾ ಇಲ್ಲ ಈಗ ಒಂದು ಮಾತುಕತೆಯನ್ನು ಮಾಡೋಣ, ಅವರಿಬ್ಬರನ್ನೂ ಕೂಡ ಕರೆಸ್ಕೋಣ, ಅವರಿಗೆ ಒಂದು ಸ್ವಲ್ಪ 1-2 ತಿಂಗಳ ಕಾಲ ಸುಮ್ಮನೆ ಇರಿ ಅಂತ ಹೇಳ್ಬಿಡೋಣ ಅಂತ ಏನಾದರೂ ತೀರ್ಮಾನ ಮಾಡ್ತಾರನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಡಿಕೆ ಶಿವಕುಮಾರ್ ಅವರ ಟೀಮ್ ಏನಿದೆ ಅದು ಒತ್ತಡ ತಂತ್ರವನ್ನು ಮಾಡ್ತಾ ಇದೆ. ಅಂದರೆ ನಮಗೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಂದು ರೀತಿಯಲ್ಲಿ ಭರವಸೆ ಅಥವಾ ಗ್ಯಾರಂಟಿ ಕೊಡೋದು ಬೇಡ, ನಮಗೆ ಡೆಲ್ಲಿ ಗ್ಯಾರಂಟಿ ಬೇಕು. ಅವ್ರು ಕರೆದು ಮಾತಾಡ್ಬಿಟ್ಟು ಇಲ್ಲ ಇಂಥದ್ದು ಈ ಟೈಮ್ಗೆ ಈ ರೀತಿಯ ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳ್ಬಿಡ್ಲಿ ಅನ್ನೋದೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಜೊತೆಗೆ ಅವರ ಟೀಮ್ನ ಒಂದು ರೀತಿಯಲ್ಲಿ ಒತ್ತಡ ಆಗಿದೆ. ಹಾಗಾಗಿ ಈ ಒತ್ತಡಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಮಣಿಯುತ್ತೆ ಅಂತಲೂ ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಬಿಹಾರ ಚುನಾವಣೆಯಲ್ಲಿ ಸೋತ ಬಳಿಕ ಬೇರೆ ಬೇರೆ ರೀತಿಯ ಆತ್ಮಾವಲೋಕನದಲ್ಲಿ ಕೂಡ ತೊಡಗಿಸ್ಕೊಳ್ಳೋರ ಜೊತೆಗೆ ಎಲ್ಲೋ ಒಂದು ಕಡೆ ಆಯಾ ರಾಜ್ಯಗಳ ಸ್ಥಿತಿಗತಿಗಳನ್ನು ಕೂಡ ಒಂದು ರೀತಿಯಲ್ಲಿ ಸ್ಟಡಿ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸಿದ್ದರಾಮಯ್ಯ ಮತ್ತು ಆ ಒಂದು ಡಿ ಕೆ ಶಿವಕುಮಾರ್ ಅವರ ನಡುವಿನ ಒಂದು ಫೈಟ್ ಏನಿದೆ ಇದು ಒಂದು ರೀತಿಯಲ್ಲಿ ಸುಸೂತ್ರವಾಗಿ ಬಗೆಹರಿಬೇಕು ಅನ್ನೋದೇ ಅವರ ಇಚ್ಛೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಅನುಗುಣವಾಗಿ ಯಾವ ರೀತಿಯ ಸ್ಟ್ರಾಟಜಿ ಮಾಡ್ತಾರೆ ಕಾದು ನೋಡಬೇಕು ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿರಿ ರವೀಶ್, ವಾಪಸ್ ಬಂದೆ.